ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಬಿ ಟ್ರೇಡ್ಸ್. ನೋಡಿ, ಇವತ್ತು ಮಾರ್ಕೆಟ್ನಲ್ಲಿ ಅನಾಲಿಸಿಸ್ ಸೇಮು ಮತ್ತು ಪ್ರಿನ್ಸಿಪಲ್ ಸೇಮು ಮತ್ತು ಟ್ರೆಂಡು ಸೇಮ್ ಆಯಿತು, ಬಟ್ ಎಂಟ್ರಿ ರಾಂಗ್ ಆಯಿತು. ಹೌದಲ್ವಾ? ನೋಡಿ, ಅರ್ಲಿ ಎಂಟ್ರಿ ಆಗಿದೆ. ಸ್ವಲ್ಪ ವೇಟ್ ಮಾಡಬೇಕಿತ್ತು. ನಾನು ಹೇಳಿದ್ದೆ, ಸ್ಟಾಪ್ ಪ್ಲಸ್ ಲಿಮಿಟ್ ದಾಟಿದ್ರು ಕೂಡ ಸ್ವಲ್ಪ ವೇಟ್ ಮಾಡಿ ಆಮೇಲೆ ಎಕ್ಸಿಟ್ ಆಗಿ ಅಂತ. ಸೊ ಇಟ್ಸ್ ಅ ಬ್ಯಾಡ್ ಲಕ್. ಇರಲಿ, ಇವತ್ತೊಂದು ಲೆಸನ್ನು, ಒಂದು ವರ್ಕ್ ಎಕ್ಸ್ಪೀರಿಯನ್ಸು, ಒಂದು ನೋಟ್ಸ್ ಆಯಿತು. ಓಕೆ, ಇಲ್ಲಿ ಏನಾಗಿದೆ ನೋಡಿ, ಮಾರ್ಕೆಟ್ ಮಾರ್ನಿಂಗು ಗ್ರೀನ್ ಕ್ಯಾಂಡಲ್ ನೋಡಿ ಬೈಯರ್ಸ್ ಬಂದಿದ್ದಾರೆ. ಅವಾಗ ಮಾರ್ಕೆಟು ರಿವರ್ಸ್ ಮಾಡ್ತಾ ಇದೆ. ಸೊ 0.5 ಫಿಬೊನಾಚಿಗೂ ಕೂಡ ಯಾವ ರೀತಿ ಅಂದ್ರೆ ನೋಡಿ, ಈಗ ನೋಡಿ ಇಲ್ಲಿ 0.5 ಫಿಬೊನಾಚಿ ಇದೆಯಲ್ಲ. ಸೊ ಇವ್ರನ್ನೂ ಕೂಡ ಟ್ರ್ಯಾಪ್ ಮಾಡಿದೆ. ಯಾವಾಗ ಮಾರ್ಕೆಟು ಇಲ್ಲಿ ಬಂದು ಹೋಗುತ್ತೆ ಅಂತ ಎಂಟ್ರಿ ಆಗಲ್ಲ, ಅವ್ರದ್ದೆಲ್ಲ ಎಸ್ ಎಲ್ ಕೆಳಗಡೆ ಇರುತ್ತೆ. ಸೊ ಅವ್ರದ್ದು ಕೂಡ ಎಸ್ ಎಲ್ ಹಿಟ್ ಮಾಡಿ ಆಮೇಲೆ ಬೈ ಬಂದಿದೆ. ಓಕೆ, ಇವಾಗ ನೋಡಿ, ಸ್ವಲ್ಪ ಗಮನ ಇಟ್ಟು ನೋಡಿ, ಇಲ್ಲಿ ಏನಾಗಿದೆ, ಮಾರ್ನಿಂಗು ಬೈಯರ್ಸ್ ಬಂದಿದ್ದಾರೆ, ಎಸ್ ಎಲ್ ಬಿಲ್ಡ್ ಆಗಿದೆ. ಓಕೆ, ಉಲ್ಟಾ ಬಂದು, ಓಕೆ, ಸೆಲ್ಲರ್ಸು. ಆಮೇಲೆ ಇವ್ರದೆಲ್ಲ ತಿನ್ನಕ್ಕೆ ಇವ್ರು ಉಲ್ಟಾ ಆಗಿದೆ. ಓಕೆ, ಈಟೆಡ್ ಇಲ್ಲಿ ಹೋಗಿದೆ ನೋಡಿ, ಆಯ್ತಾ. ಸೊ ಏನಾಯ್ತು, ಈ ಬೈಯರ್ಸ್ ದೇಶಲಿಲ್ಲ, ಈ ಬೈಯರ್ಸ್ ದೇಶಲಿಲ್ಲ, ಈ ಬೈಯರ್ಸ್ ದೇಶಲಿಲ್ಲ. ಓಕೆ, ನಿಮಗೆ ಹೇಳಿದ್ದೀನಿ ನಾನು, ಮಾರ್ಕೆಟ್ ಈ ರೀತಿ ಆದಾಗ ಅಪ್ ಬಂದು ಸೈಡ್ ಹತ್ರ ಆಗಿದೆ. ಸೊ ಆಮೇಲೆ ಅಪ್ ಹೋಗ್ಬೇಕು ಅಂತ ಈ ಬೈಯರ್ಸ್ನ ಟಾರ್ಗೆಟ್ ಮಾಡ್ತಾರಾ? ನೋ, ನಮ್ಮ ಪ್ರಿನ್ಸಿಪಲ್ನ ಬಿಡಬಾರ್ದು. ನಮ್ಮ ಪ್ರಿನ್ಸಿಪಲ್ ಫಾಲೋ ಮಾಡಬೇಕು. ಅದು ಯಾವ ರೀತಿ ಬೇಕಾದ್ರೆ ಆಗಲಿ. ಆಮೇಲೆ ಬೇಕಾದ್ರೆ ಒಂದು ನೋಟ್ಸ್ ಮಾಡೋಣ, ಆಯ್ತಾ. ಸೊ ಈ ಬೈಯರ್ಸ್ನ ಟಾರ್ಗೆಟ್ ಮಾಡಬಾರ್ದು. ಇಲ್ಲಿ ಸೆಲ್ಲರ್ಸ್ ಎಲ್ಲ ಜಾಸ್ತಿ ಇದೆ, ಮತ್ತೊಂದು ರೌಂಡ್ ನಂಬರ್ ಕೂಡ ಇದೆ 500. ಸೊ ಅದಕ್ಕೆ ಫ್ಲಾಟ್ ಟು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಬೈಯಿಂಗ್ ಸುಡುತ್ತೀನಿ. ಸ್ವಲ್ಪ ಪೂರ್ತಿ ಈ ರೀತಿ ಬಂದರೆ ಸ್ವಲ್ಪ ವೇಟ್ ಮಾಡ್ತೀನಿ, ಈ ಬೈಯರ್ಸ್ ಸ್ಟ್ರಾಂಗ್ ಅದಾರಲ್ಲ ಅಂತ, ಆಮೇಲೆ ಡಿಸಿಷನ್ ಮಾಡ್ತೀನಿ. ಧನ್ಯವಾದಗಳು.